ಹಲೋ ಹಾಯ್ ನಮಸ್ಕಾರ. ಇವತ್ತು ನಾನು ನಿಮಗೆ ಏನು ಹೇಳ್ಕೊಡಕ್ಕೆ ಬಂದಿದ್ದೀನಿ ಅಂದರೆ ಆಲ್ಜಿಬ್ರಾಯಿಕ್ ಫ್ರಾಕ್ಷನಲ್ಲಿ ಅಡಿಷನ್ ಹೇಳ್ಕೊಟ್ಟಿದ್ದೀನಿ, ಸಬ್ಟ್ರಾಕ್ಷನ್ ಆಗಿದೆ, ಮಲ್ಟಿಪ್ಲಿಕೇಶನು ಆಗಿದೆ. ಇವಾಗ ನಾನು ಡಿವಿಷನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಸೊ ತುಂಬಾ ಈಸಿಯಾಗಿ ಸಾಲ್ವ್ ಮಾಡೋವಂಥ ಡಿವಿಷನ್ ಸಮ್ ಹೆಂಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸಕ್ಕಂತ ಬಂದಿದ್ದೀನಿ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ನಿಮಗೆ ಕೇಳ್ಬೋದು. ನಿಮಗೆ 7th, 8th, 9th, 10th ನೀವು ಇಡೀ ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡೋದಕ್ಕೆ ನಿಮಗೆ ಬೇಕಾಗಿರೋಂಥ ಒಂದು ಈಸಿಯಾಗಿ ಸಾಲ್ವ್ ಮಾಡೋವಂಥ ಮೆಥಡ್ನ ನಿಮಗೆ ಹೇಳ್ಕೊಡಕ್ಕೆ ಅಂತ ಬಂದಿದ್ದೀನಿ. ಸೊ ಇದನ್ನು ಕ್ಲೀನಾಗಿ ಕಲ್ತ್ಕೊಂಡ್ರೆ ನಿಮಗೆ ದೊಡ್ಡ ದೊಡ್ಡ ಸಮ್ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಹಾಗಾಗಿ ಇದನ್ನು ಕಲ್ತ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ ನಾನಿವಾಗ ಸಮ್ಸ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್ ಸಮ್ ತೊಗೊಂಡಿದ್ದೀನಿ. ಇದು ಬೇಡ, ಇದಕ್ಕಿಂತ ಮುಂಚೆ ನಾನೊಂದು ಸಿಂಪಲ್ ಆಗಿರುವಂಥ ಸಮ್ ತೊಗೊಳ್ತೀನಿ, ಸೊ ದಟ್ ನಿಮಗೆ ದೊಡ್ಡ ಸಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ 5x² y ಡಿವೈಡೆಡ್ ಬೈ 15xy ಅಂತ ತೊಗೊಂಡಿದ್ದೀನಿ. ಓಕೆ, ಸೊ ಇದನ್ನು ಫಸ್ಟ್ ನೀವೇನು ಮಾಡಬೇಕು ಅಂದರೆ ಸ್ಪ್ಲಿಟ್ ಮಾಡ್ಕೋಬೇಕು. 5 ನನಗೆ ತೊಗೊಳ್ತೀನಿ, x² x ಇಂಟು x ಅಂತ ತೊಗೊಳ್ತೀನಿ, y ಸಿಂಗಲ್ y ಅಂತ ತಗೊಳ್ತೀನಿ. ಏನಕ್ಕೆ x ಇಂಟು ಎಕ್ಸ್? ಯಾಕಂದ್ರೆ ಇಲ್ಲಿ x² ಇದೆ. x² ಅಂದ್ರೆ ಏನರ್ಥ? x 2 ಟೈಮ್ ಇದೆ ಅಂತ ಅರ್ಥ. ನೆಕ್ಸ್ಟ್ 15 ಹಂಗೆ ತಗೊಳ್ತೀನಿ. ಇಲ್ಲಿ ನೋಡಿದ್ರೆ ಪವರ್ ನೋಡಿ, ಏನು ಇಲ್ಲ ಅಂದ್ರೆ ಏನರ್ಥ? 1 ಅಂತ ಅರ್ಥ. ಹಾಗಾಗಿ ಅದನ್ನ ನೀವು ಡಬಲ್ ಟೈಮ್ ಟ್ರಿಬಲ್ ಟೈಮ್ ಸ್ಪ್ಲಿಟ್ ಮಾಡುವಂತ ಅವಶ್ಯಕತೆ ಇರಲ್ಲ. ಸುಮ್ಮನೆ ನೀವು x ಮತ್ತೆ y ಅಂತ ಬರೀತೀರಾ. ಇವಾಗ ಏನ್ ಮಾಡ್ಬೇಕು ಅಪ್ಪ ಅಂದ್ರೆ ಡಿವಿಷನ್ ಅಂದ್ರೆ ಏನು? ಕ್ಯಾನ್ಸಲ್ ಮಾಡ್ಕೊಂಡ್ರೆ ಆಗುತ್ತಾ ಅಂತ ನೋಡ್ಕೊಂಡ್ಬಿಡೋಣ. ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ನಾರ್ಮಲ್ ಡಿವಿಷನ್ ಮೆಥಡ್ ಹೋಗೋಣ. ಫಸ್ಟ್ ಕ್ಯಾನ್ಸಲ್. 5 1s 5, 5 3s 15. ನೆಕ್ಸ್ಟ್ 1x ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು x ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು y ಕ್ಯಾನ್ಸಲ್ ಆಗುತ್ತೆ, ಸೇಮ್ ವೇ ಇಲ್ಲೊಂದು y ಕ್ಯಾನ್ಸಲ್ ಆಗುತ್ತೆ. ಇವಾಗ ಉಳ್ಕೊಂಡಿರೋದು ಯಾವ್ದ್ಯಾವುದು? ಮೇಲೆ 1, ಕೆಳಗೆ 3 ಅಲ್ವಾ? ನೆಕ್ಸ್ಟ್ ಏನ್ ಬರೀತೀರಾ? ಇಲ್ಲಿ ಒಂದೇ ಒಂದು x ಇದೆ, ರಿಮೈನಿಂಗ್ ಎಲ್ಲಾ ವೇರಿಯೇಬಲ್ಸ್ ಏನಾಗಿದೆ? ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಇಲ್ಲಿ ನ್ಯೂಮರೇಟರ್ ಅಲ್ಲಿ ಮಾತ್ರ x ಬರೀತೀರಾ. ಇದು ನಿಮ್ಮ ಆನ್ಸರ್ ಆಗಿರುತ್ತೆ ಡಿವಿಷನ್ ಆಫ್ ಫ್ರಾಕ್ಷನ್. ಅದು ನಾನು ತಗೊಂಡಿರೋಂಥ ಎಕ್ಸಾಂಪಲ್. ಇವಾಗ ನಾನು ದೊಡ್ಡ ಸಮ್ನ ಅಲ್ಲಿ ಸಾಲ್ವ್ ಮಾಡೋಣ. ದೊಡ್ಡ ಸಮ್ ಇವಾಗ ಹೆಂಗೆ ನೀವು ಸ್ಮಾಲ್ ನಂಬರ್ನ ಸ್ಪ್ಲಿಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು ಅದೇ ರೀತಿಯಲ್ಲಿನೇ ದೊಡ್ಡ ನಂಬರ್ನು ನೀವು ಮಾಡಬೇಕಾಗಿರೋದು. ಸೊ ಇಲ್ಲಿ ಏನ್ ಮಾಡ್ತೀರಾ? 5 ಹಂಗೆ ಬರೀತೀರಾ. ಇಲ್ಲಿ ಪವರ್ ಎಷ್ಟಿದೆ ಎಕ್ಸ್ಗೆ? 3 ಪವರ್ಸ್ ಇದೆ. 3 ಪವರ್ಸ್ ಇರೋದ್ರಿಂದ ಏನರ್ಥ? ಅದು ನಿಮಗೆ ಎಕ್ಸ್ನ ನೀವು 3 ಸತಿ ಅದನ್ನ ಸ್ಪ್ಲಿಟ್ ಮಾಡಬೇಕು ಅಂತ ಅರ್ಥ. ನೆಕ್ಸ್ಟ್ y ಎಷ್ಟು ಟೈಮ್ ಇದೆ? y ಇಸ್ 2 ಟೈಮ್ಸ್. ಹಾಗಾಗಿ y ಇಂಟು y. ಬಟ್ ವಾಟ್ ಅಬೌಟ್ z? z ಇಲ್ಲಿ ಒಂದೇ ಟೈಮ್ ಇರೋ ಕಾರಣಕ್ಕೆ ಸುಮ್ಮನೆ z ಅಂತ ಬರೀತೀರಾ. ನೆಕ್ಸ್ಟ್ ಡಿವೈಡೆಡ್ ಬೈ 10 ಎಷ್ಟು ಟೈಮ್ ಇದೆ? 10 ನ ಬರ್ಕೊಳ್ಳಿ. x ಎಷ್ಟು ಟೈಮ್ ಇದೆ? 5 ಟೈಮ್ಸ್ ಇದೆ. ಹಾಗಾಗಿ x ಇಂಟು x ಇಂಟು x ಇಂಟು x ಇಂಟು x. ನೆಕ್ಸ್ಟ್ y ಎಷ್ಟು ಟೈಮ್ ಇದೆ? y ಇಸ್ 3 ಟೈಮ್ಸ್. y ಇಂಟು y ಇಂಟು y. ನೆಕ್ಸ್ಟ್ z ಎಷ್ಟು ಟೈಮ್ ಇದೆ? 2 ಟೈಮ್ಸ್. z ಇಂಟು z ಅಲ್ವಾ? ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ? ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಿ, ಇಲ್ಲ ಡಿವೈಡ್ ಮಾಡಿ. ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಎಸ್ 1s 2s ಕರೆಕ್ಟಾ? ನೆಕ್ಸ್ಟ್ ಒಂದು x ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು x ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು x ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಕೂಡ ಒಂದು x ಕ್ಯಾನ್ಸಲ್ ಆಗುತ್ತೆ, ಈ x ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ y ಹೋಗೋಣ. ಇಲ್ಲೊಂದು y ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು y ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು y ಇಲ್ಲೊಂದು y, z ಇಲ್ಲೊಂದು z ಇಲ್ಲೊಂದು z. ಇವಾಗ ಏನ್ ಮಾಡಬೇಕು? ಆಫ್ಟರ್ ಕ್ಯಾನ್ಸಲಿಂಗ್ ಆಲ್ ದ ವೇರಿಯೇಬಲ್ಸ್ ಅಂಡ್ ನಂಬರ್ಸ್, ಇವಾಗ ಉಳಿದಿರೋದನ್ನ ನೀವು ಬರಿಬೇಕಾಗಿರೋದು. ನೆಕ್ಸ್ಟ್ ಸ್ಟೆಪ್ 1/2 ಬರೀತೀರಾ. ಇಲ್ಲಿ ಯಾವ್ದು ಉಳ್ಕೊಂಡಿದೆ? ನ್ಯೂಮರೇಟರ್ ಅಲ್ಲಿ ಯಾವುದೇ ತರದ ವೇರಿಯೇಬಲ್ಸ್ ಉಳ್ಕೊಂಡಿಲ್ಲ, ಎಲ್ಲಾನು ಕ್ಯಾನ್ಸಲ್ ಆಗೋಗಿದೆ. ಬಟ್ ಡಿನಾಮಿನೇಟರ್ ಅಲ್ಲಿ ಇದೆ. ಯಾವುದು? 2x ಇದೆ, ಅದನ್ನ ಹಂಗೆ ಬರ್ಕೊಳ್ಳಿ. x ಇಂಟು x ಅಂತ ಬರೀತೀರಾ. ಆಮೇಲೆ ಒಂದು y ಇದೆ ಇಂಟು y ಅಂತ ಬರೀತೀರಾ. ಆಮೇಲೆ ಒಂದು z ಇದೆ ಇಂಟು z ಅಂತ ಬರೀತೀರಾ. ಇವಾಗ ಏನು? 1 ಡಿವೈಡೆಡ್ ಬೈ 2, x ಹೌ ಮೆನಿ ಟೈಮ್ಸ್ ಇದೆ? 2 ಟೈಮ್ ಇರೋ ಕಾರಣಕ್ಕೆ x² ಅಂತ ಬರೀತೀರಾ. y ಒಂದೇ ಟೈಮ್ ಇರೋದಕ್ಕೆ y ಮಾತ್ರ ಬರೀತೀರಾ. z ಇರೋ ಕಾರಣಕ್ಕೆ z ಬರೀತೀರಾ. ಸೊ ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಈ ರೀತಿಯಲ್ಲಿ ಸ್ಪ್ಲಿಟ್ ಮಾಡಿ ನೀವು ಕ್ಯಾನ್ಸಲ್ ಮಾಡಿದ್ರೆ ತುಂಬಾ ಈಸಿಯಾಗಿ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಕೆಲವೊಬ್ರು ಡೈರೆಕ್ಟ್ ಆಗಿ ನೀವು ಮಾಡ್ತೀರಾ, ಯಾವುದು ಎಕ್ಸ್ಪೋನೆಂಟ್ಸ್ ಫಾರ್ಮುಲಾನ ಯೂಸ್ ಮಾಡಿದ್ರು ನೀವು ಮಾಡ್ಬೋದು. ಇವಾಗ ನನಗೆ ಸ್ಪ್ಲಿಟ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ಅಂದ್ರೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಲ್ಲಿ ನೀವು ಇದಕ್ಕೆ ತಕ್ಕಂತೆ ಪ್ರಾಪರ್ಟೀಸ್ ನ ಓದಿದ್ದೀರಾ. ಆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ನೀವೇನಾದ್ರೂ ಯೂಸ್ ಮಾಡಿದ್ರೆ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಒಂದೇ ಲೈನ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಅದನ್ನ ಯೂಸ್
ಮಾಡ್ಕೊಂಡು ಹೆಂಗೆ ಸಾಲ್ವ್ ಮಾಡೋದಂತ ಇವಾಗ ನಿಮಗೆ ಹೇಳ್ಕೊಡ್ತೀನಿ. ಅದ್ರ ಬೇಸಲ್ಲಿ ಒಂದು ಸಮ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇವಾಗ ನಾನು ಸೆಕೆಂಡ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಏನು ಸೇಮ್ ಡಿವಿಷನ್ಗೆ ನಾನು ಹೆಂಗೆ ಅರೇಂಜ್ ಮಾಡಿ ಹೆಂಗಿದೆಯೋ ಹಂಗೆ ಇದೆ. ಇವಾಗ ನೀವು ಏನು ನಾನು ಯೂಸ್ ಮಾಡ್ಕೊಂಡು ಹೇಳ್ಕೊಡ್ತೀನಿ ಅಂದರೆ ಲಾ ಆಫ್ ಎಕ್ಸ್ಪೋನೆನ್ಸ್ ನ ಹೇಳ್ಕೊಡ್ತೀನಿ ಅಂತ ಹೇಳಿ. ಸೊ ಇಲ್ಲೊಂದು ಲಾ ಬರುತ್ತೆ, ಯಾವ್ದಪ್ಪ ಅಂದ್ರೆ a⁴m ಡಿವೈಡೆಡ್ ಬೈ a⁴n. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು, ಬೇಸು ಸೇಮ್ ಇದೆ a ಅಂಡ್ a, ಬಟ್ ಪವರ್ಸ್ ಏನಾಗಿದೆ ಬೇರೆ ಬೇರೆ ಇದೆ. ಈ ತರ ಇದ್ರೆ ಇದಕ್ಕೆ ಲಾಸ್ ಆಫ್ ಎಕ್ಸ್ಪೋನೆನ್ಸ್ ಏನು, a⁴m - n. ಅಂದ್ರೆ ಏನರ್ಥ, ಬೇಸ್ ಹಂಗೆ ಉಳ್ಕೊಳ್ಳುತ್ತೆ, ಬಟ್ ಪವರ್ ನ ಮಾತ್ರ ನೀವೇನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಏನ್ ಮಾಡ್ಬೇಕು, ಪವರ್ ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ನೀವು ಆತರ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಫಸ್ಟ್ ನಾನು ಏನ್ ನೋಡ್ಕೋಬೇಕು, ಯಾವ್ದ್ಯಾವ್ದು ಕ್ಯಾನ್ಸಲ್ ಆಗುತ್ತೆ. ಇವಾಗ ನಾನು ಸ್ಪ್ಲಿಟ್ ಮಾಡ್ತಾ ಇಲ್ಲ. ಸ್ಪ್ಲಿಟ್ ಮಾಡದಿರೋ ಕಾರಣಕ್ಕೆ ನಾನು ನೋಡ್ಬೇಕಾಗಿರೋದು ಯಾವ್ದು ಕ್ಯಾನ್ಸಲೇಷನ್, ಓನ್ಲಿ ದ ಕಾನ್ಸ್ಟೆಂಟ್ ಕ್ಯಾನ್ಸಲೇಷನ್ ನೋಡ್ಬೇಕು. 12 ಮತ್ತೆ 60 ಇದೆ. ಅಫ್ಕೋರ್ಸ್ ಅದೆರಡು ಒಂದೇ ಟೇಬಲ್ ಅಲ್ಲಿ ಹೋಗುತ್ತೆ. 12 1s are 12, 12 5s are 60. ಸೊ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಇವಾಗ ನೀವು ಲಾಸ್ ಆಫ್ ಎಕ್ಸ್ಪೋನೆನ್ಸ್ ಫಾರ್ಮುಲಾನ ಯೂಸ್ ಮಾಡಬೇಕು. ಇವಾಗ x⁵5 ಅಂತ ಇದೆ, ಕೆಳಗೆ x ಅಂತ ಇದೆ. ಇದೇನರ್ಥ, ಎಕ್ಸ್ ಬೇಸ್ ಅನ್ನೋದು ಸೇಮ್ ಇದೆ, ಬಟ್ ಪವರ್ ಇಲ್ಲಿ 5 ಇದೆ, ಇಲ್ಲಿ 1 ಇದೆ. ಹಾಗಾಗಿ ಇದೇನಾಗುತ್ತೆ, 5 - 1. 5 - 1 ಅಂದ್ರೆ ಎಷ್ಟು, ಇಟ್ ಇಸ್ 4. x⁴. ಸೊ ಇವಾಗ ನಿಮ್ಗೆ ಎಕ್ಸ್ ವೇರಿಯಬಲ್ದು ವ್ಯಾಲ್ಯೂ ಸಿಕ್ತು. ಇವಾಗ ನೆಕ್ಸ್ಟ್ ಎ ವೇರಿಯಬಲ್ಗೆ ಹೋಗೋಣ. ಎ ಏನಿದೆ, a⁴3 ಬೈ a⁴9. ಇದೇನ್ ಬರೀತೀರಾ, ಎ ಬೇಸ್ ಕಾಮನ್ ಇದೆ, ಬಟ್ ಪವರ್ 3 - 9 ಇದೆ. ಸೊ ಇವಾಗ ಗ್ರೇಟರ್ ನಂಬರ್ ವ್ಯಾಲ್ಯೂನ ನೀವು ನೋಡ್ತೀರಾ, ಅದ್ರದ್ದು ಯಾವ ಸೈನ್ ಇದೆ ಅಂತ ಚೆಕ್ ಮಾಡಬೇಕು. ಗ್ರೇಟರ್ ನಂಬರ್ ಯಾವುದು, 9. ಅದಕ್ಕೆ ಯಾವ ಸೈನ್ ಇದೆ, ಮೈನಸ್ ಸೈನ್ ಇದೆ. ಹಾಗಾಗಿ a⁴ - ಅಂತ ಬರ್ಕೊಳ್ತೀರಾ. ನೆಕ್ಸ್ಟ್ ಬಿ ಏನಂತ ಇದೆ, b⁴12 ಡಿವೈಡೆಡ್ ಬೈ b⁴6 ಅಲ್ವಾ. ಸೊ ಇದನ್ನ ಏನ್ ಮಾಡ್ತೀರಾ, b⁴12 - 6. ಸೊ 12 - 6, ಇಲ್ಲಿ 12 ಇಸ್ ಗ್ರೇಟರ್, 12 ಕ್ಯಾರೀಸ್ ಪಾಸಿಟಿವ್ ಸೈನ್. ಹಾಗಾಗಿ b⁴6 ಸಿಕ್ತು, a ಪವರ್ ಸಿಕ್ತು, b ಪವರ್ ಸಿಕ್ತು. ಇವಾಗ ನೀವು ಏನ್ ಮಾಡ್ಬೇಕು, ಅದನ್ನ ಕ್ಲೀನ್ ಆಗಿ ಜೋಡಿಸ್ಕೋಬೇಕು. ಇಲ್ಲಿ ಏನ್ ಸಿಕ್ಕಿದೆ ನಮ್ಗೆ, 1/5 ಸಿಕ್ಕಿದೆ, ಹೌದಾ. ಸೊ ನೆಕ್ಸ್ಟ್ ಪವರ್ ಏನು, x⁴4 ಅಲ್ವಾ, a⁻⁻6, b⁻6. ಸೊ ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಇದು ಕರೆಕ್ಟ್ ಆನ್ಸರೇ ಆಗಿರುತ್ತೆ. ಹಾಗಾಗಿ ನೀವು ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಮುಗಿಯುತ್ತೆ. ಸೊ ಇವಾಗ ನೀವು ಡಿವಿಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಸ್ಪ್ಲಿಟ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡು ಮಾಡೋದು, ಇನ್ನೊಂದು ಲಾ ಆಫ್ ಎಕ್ಸ್ಪೋನೆನ್ಸ್ ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಬೋದು. ಇದೆರಡು ಮೆಥಡ್ ಅಲ್ಲಿ ಯಾವ ಮೆಥಡ್ ನಿಮಗೆ ತುಂಬಾ ಈಸಿ ಆಗಿದೆಯೋ ನೀವು ಅದನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.